ಸಾವಿರ ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನ ಸರ್ಕಾರದಿಂದ ಬಿಬಿಎಂಪಿ ಈಗ ನಿರೀಕ್ಷೆಯನ್ನ ಮಾಡ್ತಾ ಇದೆ. ಹೀಗಿರುವಂತಹ ಪಕ್ಷದಲ್ಲಿ ಒಂದ್ ಕಡೆ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಒಂದೇ ದುಡ್ಡನ್ನ ನಂಬಿಕೊಂಡಿದೆ. ಪ್ರಾಪರ್ಟಿ ಟ್ಯಾಕ್ಸ್ ಇಂದ ಇಲ್ಲಿವರೆಗೆ ಕಲೆಕ್ಟ್ ಆಗಿರುವ ಅಮೌಂಟ್ ಕೇವಲ 750 ಕೋಟಿ ರೂಪಾಯಿ. ಅದು ಅಲ್ಲಿ ಒಳಗಿರುವಂತಹ ಏನು ಅವರ ಸ್ಯಾಲರೀಸ್ ಆಗ್ಬೋದು ಅಥವಾ ಒಳಗಿನ ಏನೋ ಬೇರೆ ಬೇರೆ ಖರ್ಚು ವೆಚ್ಚಗಳಿಗೆ ಆ ಹಣ ಅಲ್ಲಿಗಲ್ಲಿಗೆ ಸೇರಿ ಹೋಗುತ್ತೆ. ಹೀಗಿರ್ಬೇಕಾದ್ರೆ ಇವರು 7,500 ಕೋಟಿ ಬಜೆಟ್ ಅನ್ನ ಮಂಡಿಸ್ತೀವಿ ಅಂತ ಹೇಳಿ ಆ ಹಣವನ್ನು ಎಲ್ಲಿಂದ ಕ್ರೋಢೀಕರಿಸ್ತಾರೆ, ಎಲ್ಲಿಂದ ಹಣವನ್ನ ತರ್ತಾರೆ? ವಿಷಯ ಇದೆ ಸರ್. ಇವಾಗ ಬರೀ ಪ್ರಾಪರ್ಟಿ ಟ್ಯಾಕ್ಸ್ ಇವ್ರದ್ದು ಆಯವ್ಯಯ ಇದ್ರೊಳಗೆ ಮಾಡೋಕ್ಕಾಗೋದಿಲ್ಲ. ಕಾರ್ಪೊರೇಷನ್ ಏನಾಗುತ್ತೆ ಅಂದ್ರೆ ಆಚೆ ಸೆಂಟ್ರಲ್ ಗೌರ್ಮೆಂಟ್ ಇವಾಗ JNNURM ಸ್ಕೀಮ್ ಗೊತ್ತಲ್ಲಪ್ಪ, ಎಷ್ಟು ಕೋಟಿಗಳು ತಂದ್ರು ಅವರು. ವರ್ಲ್ಡ್ ಬ್ಯಾಂಕ್ ಸ್ಕೀಮ್ ಒಳಗೆ ಎಷ್ಟು ಕೋಟಿ ತಂದ್ರು, ಇದನ್ನೆಲ್ಲ ಸೇರಿಸ್ಬಿಡ್ತಾರೆ ಬಜೆಟ್ ನೊಳಗೆ. ಇಲ್ಲಿಂದ ನಾವು ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ, ಇಷ್ಟು ಖರ್ಚು ಮಾಡ್ತೇವೆ, ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ, ಇಷ್ಟು ಖರ್ಚು ಮಾಡಿದ್ರೆ ಹೇಳ್ತಾ ಇರ್ತಾರೆ. ಆ ಹಣ ಬರುತ್ತೋ ಬಿಡುತ್ತೋ ಬೇರೆ ವಿಷಯ. ಒಟ್ಟೊಳಗೆ ಬಜೆಟ್ ಗಾತ್ರ ಹಿಗ್ಗುತ್ತೆ. ಈ ರೀತಿಯಾಗಿ 7,500 ಕೋಟಿ ರೂಪಾಯಿ ತೋರಿಸೋದು ಏನ್ ಬಹಳ ದೊಡ್ಡ ವಿಷಯ ಅಲ್ಲ. ಬಟ್ ಆ ಹಣ ಯಾವಾಗ ಬರುತ್ತೆ, ಯಾವಾಗ ಖರ್ಚು ಮಾಡ್ತಾರೆ ಅದು ಬಹಳ ಯಾವಾಗ ಬರುತ್ತೆ, ಯಾವಾಗ ಖರ್ಚು ಮಾಡಿ. ಯಾಕಂದ್ರೆ ಈಗ ನೀವು ಹೇಳ್ದಂಗೆ ನರ್ಮ್ ಯೋಜನೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರದ ಯೋಜನೆ, ಕೇಂದ್ರ ಸರ್ಕಾರದಿಂದ ಹಣ ಬರುತ್ತೆ, ಅದ್ರ ಪಾಠಕ್ಕೆ ಅದು ವರ್ಷ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಅದನ್ನ ಬಜೆಟ್ ನಲ್ಲಿ ಅವ್ರು ಯಾವ ರೀತಿ ಮಂಡಿಸ್ತಾರೆ ಅದೊಂದು ಪ್ರಶ್ನೆ. ಆದ್ರೆ 7,500 ಕೋಟಿ ಇವಾಗ ಏನು ಬಜೆಟ್ ನ ಮಂಡಿಸ್ಲಿಕ್ಕೆ ಹೊರಟಿದ್ದಾರೆ, ಜನಸಾಮಾನ್ಯರ ಏನು ಕುಂದುಕೊರತೆಗಳಿಂದ ನಿವಾರಣೆ ಆಗುತ್ತೆ ಅನ್ಸುತ್ತೆ ನಿಮ್ಗೆ? ನಿವಾರಣೆ ಖಂಡಿತ ಆಗಲ್ಲ ಸರ್. ಈಗ ನಿವಾರಣೆ ಅಲ್ಲ, ಅಟ್ಲೀಸ್ಟ್ ನಿವಾರಣೆ ಅಂತ ಒಂದು ಹೆಜ್ಜೆ ಹಾಕಿದ್ರೆ ಅದಕ್ಕೆ ನಾವು ಸಂತೋಷ ಪಡಬೇಕು. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು? ನಮ್ಮ ಎಕ್ಸ್ಪೆಕ್ಟೇಷನ್ ಇಷ್ಟೇ ಸರ್. ನಾನು ಹೇಳಿದಾಗೆ ರಸ್ತೆಗಳು ಚೆನ್ನಾಗಿರ್ಬೇಕು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸರಿ ಹೋಗಬೇಕು. ರಸ್ತೆಗಳು ಚೆನ್ನಾಗಿದ್ರೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅದರ್ಸ್ಕದೇ ಆಗುತ್ತೆ. ಇವು ನಿನ್ನೆ ಒಂದು ಪೇಪರಲ್ಲಿ ತೋರಿಸಿದ್ರಿ, ಒಂದು ಗುಂಡಿ ತೋರಿಸ್ಬಿಟ್ಟು ಆ ರಸ್ತೆಯಲ್ಲಿ ಟ್ರಾಫಿಕ್ ಹಿಂಗ್ ಮ್ಯಾನೇಜ್ ಮಾಡ್ತೀರಾ? ಆ ಗುಂಡಿ ಎಲ್ಲರೂ ಅವಾಯ್ಡ್ ಮಾಡ್ಕೊಳ್ತಾನೆ ಹೋಗ್ಬೇಕು. ಆ ಗುಂಡಿ ಇವಾಗ ನನಗೆ ಒಂದ್ಸಲ ಒಂದು ಗುಂಡಿ ಆದ್ರೆ ಯಾರು ಅದನ್ನ ಮುಚ್ಚಬೇಕು, ಎಷ್ಟು ದಪ್ಪದ ಗುಂಡಿ ಆದ್ಮೇಲೆ ಅದು ಮುಚ್ಚಬೇಕು ಅಂತ ನನಗೆ ಇನ್ನೂ ಗೊತ್ತಾಗಲಿಲ್ಲ. ಚಿಕ್ಕದಾಗಿರೋ ಮುಚ್ಚಬೇಕಾ ಇಲ್ಲ ದೊಡ್ಡದಾಗಿ ಮುಚ್ಚಬೇಕಂತ ಹೇಳ್ಬಿಟ್ಟು ಇದನ್ನೆಲ್ಲ ಟ್ರಾಫಿಕ್ ಮ್ಯಾನೇಜ್ ಮಾಡೋದಕ್ಕೆ ಮತ್ತೆ ಆ ಇಂಜಿನಿಯರ್ಗಳಿದ್ದಾರೆ. ಇವಾಗ ಒಂದು ರಸ್ತೆಯಲ್ಲಿ ಗುಂಡಿ ಬಿದ್ದರೆ ಅದಕ್ಕೆ ಯಾರು ಕಂಪ್ಲೇಂಟ್ ಮಾಡ್ಬೇಕು? ನಾವು ಯಾರು ಕಂಪ್ಲೇಂಟ್ ಮಾಡಿದ್ರು ಇನ್ನೊಬ್ರ ಕಡೆ ಬೆರಳು ತೋರಿಸ್ತಾರೆ. ಅಟ್ಲೀಸ್ಟ್ ಅದೊಂದು ಇದು ಬರಬೇಕು. ಇದೆಲ್ಲ ನಮ್ಮ ಆಶೆ. ಮತ್ತೆ ಅದಲ್ಲದೆ ಇವಾಗ ಡೆಂಗು, ಚಿಕನ್ ಗುನ್ಯಾ ಇದೆಲ್ಲ ಶುರು ಆಗಿದೆ ಸರ್. ಇವಾಗ ಕಾರ್ಪೊರೇಷನ್ ಹಾಸ್ಪಿಟಲ್ಸ್ ಎಷ್ಟಿದೆ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಎಷ್ಟಿದೆ, ಇವಾಗ ಏನು ಅದಕ್ಕೆ ನಿವಾರಣೆಗೆ ಒಂದು ಕ್ರಮ ತಗೊಂಡಿದ್ದಾರೆ. ಇದು ಖಂಡಿತವಾಗಿ ಈ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇದೆ. ಇವಾಗ ಸದ್ಯದಂತ ಸಾವಿರಾರು ಜನ ಇದರಿಂದ ತುತ್ತಾಗ್ತಾ ಇದ್ದಾರೆ. ಏನು ದಯವಿಟ್ಟು ಅದು ಮಾತ್ರ ಹೆಲ್ತ್ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅದಕ್ಕೆ ಸ್ವಲ್ಪ ಬಜೆಟ್ನೊಳಗೆ ಸ್ವಲ್ಪ ಹಣ ಜಾಸ್ತಿ ಸ್ಯಾಂಕ್ಷನ್ ಮಾಡಿದ್ರು ಪರವಾಗಿಲ್ಲ, ಸ್ಯಾಂಕ್ಷನ್ ಮಾಡಿ ಮೊದಲು ಇದಕ್ಕೆ ನಿವಾರಣೆ ತಗೊಳ್ತಾರೆ ಅಂತ ಇದೊಂದು ವಿಷಯ ತಿಳ್ಕೊಳ್ತೀನಿ ಸರ್. ಮತ್ತೆ ಆಮೇಲೆ ಇದು ಡ್ರೈನ್ಸ್ ಕ್ಲೀನಿಂಗು ಅದು ಎಂಥ ಸಿಂಡಿಕೇಟ್ ಅಂದರೆ, ಎಲ್ಲಿ ಲೆವೆಲ್ಲು ಸ್ಲೋಪ್ ಇರುತ್ತೋ ಅಲ್ಲಿ ಡ್ರೈನ್ ಮಾಡ್ತಾರೆ. ಸ್ಲೋಪಲ್ಲಿ ಆಟೋಮೆಟಿಕಾಗಿ ನೀರು ಹರಿದು ಹೋಗುತ್ತೆ. ಅಸ್ಸಾಂ ವಾಟರ್ ಡ್ರೈನು, ಅಲ್ಲಿ ಡ್ರೈನ್ ಯಾಕೆ ಮಾಡಬೇಕು ಅದೇ ಗೊತ್ತಿಲ್ಲ. ಮತ್ತು ಆ ಡ್ರೈನು ಅವರು ಇವತ್ತು ಕಚಡ ಕ್ಲೀನ್ ಮಾಡಿದ್ರೆ 2 ದಿವಸ ಇರೋದಿಲ್ಲ, ಕಚಡ ಮತ್ತೆ ಭರ್ತಿ ಆಗಿರುತ್ತೆ. ಇದು ಕ್ಲೀನ್ ಯಾಕೆ ಮಾಡಬೇಕು ಮತ್ತೆ ಭರ್ತಿ ಮಾಡಬೇಕು ಎರಡೂ ನಮ್ಗೆ ಗೊತ್ತಾಗಲ್ಲ. ಅದರಲ್ಲೂ ನಮ್ಮ ಹಳೆ ಸಿಟಿ ಏರಿಯಾಗೆ ಬಂದ್ಬಿಟ್ರೆ ಅಂತೂ ಡ್ರೈನ್ಗಳು ಮಾಡಿದ್ದು ಒಂದು ಡ್ರೈನ್ ಒಳಗೆ ಒಂದೇ ಒಂದು ಹನಿ ನೀರು ಕೂಡ ಹರಿಯೋದಿಲ್ಲ ಅಂತ ನಾನು ಬೇಕಾದ್ರೆ ತೋರಿಸ್ತೀನಿ. ಇವಾಗ ಮಳೆಗಾಲ ಅಲ್ಲ, ಇವಾಗ ಯಾರಾದರೂ ಬರಲಿ ನಮ್ಮ ಏರಿಯಾ ಕರ್ಕೊಂಡು ಹೋಗ್ತೀನಿ, ಯಾವ ಡ್ರೈನ್ ಒಳಗೆ ನೀರು ಹೋಗ್ತಾ ಇದೆ ನೋಡಿ. ಅದೇನೋ ಇನ್ನು ಒಂದು ವಾರದಿಂದ ಕ್ಲೀನ್ ಮಾಡಿರೋ ಡ್ರೈನ್.